स्वागत है आपका बी न्यूज नेशन में। मैं हूं आबिद हुसैन शेख। बीजापुर का सरकारी अस्पताल हो रहा है मल्टी स्पेशलिटी अस्पताल। आरोग्य मंत्री शिवानंद पाटिल की प्रेस मीट। सरकारी अस्पताल में शिवानंद पाटिल ने लिया अभिवृद्धि कामों का जायजा। हेल्थ मिनिस्टर शिवानंद पाटिल ने आज अचानक बीजापुर के सरकारी अस्पताल के अभिवृद्धि कामों का जायजा लेते हुए मल्टी स्पेशलिटी अस्पताल का सपना पूरा करने में सिर्फ 5 महीने दरकार हैं। कहा, मरीजों को हर तरह की सुविधा, आधुनिक मशीनरी, स्पेशलिस्ट डॉक्टर्स, अस्पताल की प्रगति का ब्यौरा देते हुए आज एक प्रेस मीट में राज्य में यह पहला सरकारी अस्पताल होगा जिसको खास रूप से उन्नतीकरण करके मरीजों की सुविधा के लिए उपलब्ध किया जा रहा है, जिसके लिए 5 करोड़ की लागत आएगी। विशेषकर यहाँ के मदर एंड चाइल्ड अस्पताल और डॉक्टर्स की प्रशंसा करते हुए देश भर में आज चल रहे डॉक्टर्स की हड़ताल पर सरकारी डॉक्टर्स की सेवा की सराहना की और शांत तरीके से हड़ताल करने पर डॉक्टर्स का भी आभार व्यक्त किया आरोग्य मंत्री शिवानंद पाटिल ने। बीजापुर के सरकारी अस्पताल के प्रगति कामों पर हमारे रिपोर्टर खुर्शीद आलम की एक रिपोर्ट। ಡಿಸೆಂಬರ್ನೇ ರಿಲೀಸ್ ಐತಿ. ಬಹುತೇಕ ಎಲ್ಲ ರಾಜ್ಯದ ಸರ್ಕಾರಿ ವೈದ್ಯರು ಸರ್ಕಾರದ ವಿನಂತಿಯನ್ನು ಮಾನ್ಯತೆ ಮಾಡಿ ಇಡೀ ರಾಜ್ಯದ ಉದ್ದಗಲಕ್ಕೂ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಮತ್ತು PHCನಲ್ಲಿ, CHCನಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟು ಯಾವುದೇ ಒಳರೋಗಿ ಹೊರ ರೋಗಿಗೆ ಕಷ್ಟ ಆಗದಾಗೆ ನೋಡ್ಕೊಂಡು ಹೋಗಿದ್ದಾರೆ. ಅವರಿಗೆ ನಾನು ನಮ್ಮ ಆರೋಗ್ಯ ಇಲಾಖೆ ಸಚಿವನಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರಲ್ಲಿ ಪದೇ ಪದೇ ವಿನಂತಿ ಮಾಡಿಕೊಂಡಿದ್ರು. ಅವರು ಕೂಡ ಅವ್ರ ಮನವಿಗೆ ಹಾಗೂ ನಮ್ಮ ಮನವಿಗೆ ಸ್ಪಂದಿಸಿ ಇವತ್ತು ವೆಸ್ಟ್ ಬೆಂಗಾಲ್ದಾಗಲಿ ಆಗಿರ್ತಕ್ಕಂಥ ಘಟನೆಯನ್ನು ಸಾಂಕೇತಿಕವಾಗಿ ಅದನ್ನು ಪ್ರತಿಭಟನೆ ಮಾಡಿ ನಮಗೆ ಸಹಕಾರ ಮಾಡಿದ್ದಾರೆ. ಅವರಿಗೆ ನಾನು ಸರ್ಕಾರದ ವತಿಯಿಂದ ಎಲ್ಲ ವೈದ್ಯ ವೃಂದದ ಸಹೋದ್ಯೋಗಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಸಿಬ್ಬಂದಿ ಕೂಡ, ನೌಕರರು ಎಲ್ಲ ಏನು ಸಿಬ್ಬಂದಿ ಇತ್ತು ಅವರು ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಯಾಕೆಂದರೆ ಸಾಯಂಕಾಲ 4:30 ಗಂಟೆವರೆಗೆ ಬಂದಂಥ ಮಾಹಿತಿಗೆ ಅನುಗುಣವಾಗಿ ಅಂದರೆ 15ರಿಂದ 20% ಒಳ ರೋಗಿಗಳು, ಹೊರ ರೋಗಿಗಳು ಹೆಚ್ಚಾಗಿರ್ಬೋದು, ಅದಕ್ಕಿಂತ ಜಾಸ್ತಿ ಏನಿಲ್ಲ. ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ IMAದವರಾಗಲಿ ಬೇರೆಯವರಲ್ಲಿ ಕೂಡ ನಾವು ಭಾಳ ವಿನಂತಿ ಮಾಡ್ಕೊಂಡಿದ್ವಿ. ಯಾವುದೇ ರೀತಿಯಿಂದ ಉಗ್ರವಾಗಿ ನೀವು ಪ್ರತಿಭಟನೆ ಮಾಡಬೇಡಿ, ಸಾಂಕೇತಿಕವಾಗಿ ಮಾಡಿರಿ ಅಂತೇಳಿ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ. ಒಂದೆರಡು ಕಡೆ ಮಾತ್ರ ಅದು ವಿಕ್ಟೋರಿಯಾ ಮತ್ತು ನಿಮಾನ್ಸ್ನಲ್ಲಿ ಏನೋ ಬೆಂಗಳೂರಿನಲ್ಲಿ ಸ್ವಲ್ಪ ಅಸಹಕಾರ ಆಗಿದೆ ಅಂಥೇಳಿ ನಿಮ್ಮೆಲ್ಲರ ವರ್ತಮಾನದಿಂದ ತಿಳಿದು ಬರ್ತಾ ಇದೆ ನನಗೆ. ಅದಕ್ಕೆ ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಅಲ್ಲಿ ನಮ್ಮ ಸರ್ಕಾರಿ ಇಲಾಖೆ ಯಾರಾದರೂ ನೌಕರರು ಅಸಹಕಾರ ತೋರಿಸಿದರೆ ಖಂಡಿತ ಅವ್ರ ಮೇಲೆ ಕಾನೂನಿನ ಕ್ರಮ ನಾವು ಕೈಗೊಳ್ಳಬೇಕಾಗ್ತದೆ. ಇದ್ರ ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಬಗ್ಗೆ ಹೇಳಬೇಕಂದ್ರೆ, ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಕೂಡ ಸಾಕಷ್ಟು ಪ್ರಗತಿಯನ್ನು ಮಾಡ್ತಾ ಇದೆ. ವಿಶೇಷವಾಗಿ ರಾಜ್ಯದಲ್ಲಿ ನವಂಬರ್ ತಿಂಗಳಿನಲ್ಲಿ, ಹೋದ ವರ್ಷ ನವಂಬರ್ ತಿಂಗಳಿನಲ್ಲಿ ಅತಿ ಹೆಚ್ಚಿನ ಡಿಲಿವರೀಸ್ ಎಲ್ಲಾದರೂ ಆಗಿದ್ದರೆ ಅದು ಬಿಜಾಪುರ ಜಿಲ್ಲಾ ಆಸ್ಪತ್ರೆ ಆವರಣದಲ್ಲಿ. ಇದು ಒಂದು ಒಳ್ಳೆಯ ಸಂಕೇತ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳಬೇಕಪ್ಪ ಅಂದರೆ, ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಆದಮೇಲೆ
ಇಲ್ಲಿ ಡಿಲಿವರಿ ಸ್ಟ್ರೆಂತ್ ಏನಿದೆ ಬಿಜಾಪುರದ ಜಿಲ್ಲಾ ಆಸ್ಪತ್ರೆದು ಪ್ರತಿ ತಿಂಗಳು 400ರಿಂದ 500 ಡಿಲಿವರಿ ಆಗ್ತಿದ್ರೆ ಈಗ ಆನ್ ಆರ್ ಎವ್ರೇಜ್ 800ರಿಂದ 850 ಡಿಲಿವರೀಸ್ ತಿಂಗಳಿಗೆ ಆಗ್ತಾ ಇದ್ದಾವೆ. ಇದರ ಜೊತೆಗೆ ಒಳ್ಳೆಯ ಚಿಕಿತ್ಸೆಯನ್ನು ಕೊಡ್ತಕ್ಕಂಥ ಅನೇಕ ವೈದ್ಯರು ಹೊಸದಾಗಿ ಇವತ್ತು ಜಿಲ್ಲಾ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ಒಬ್ಬರು ರವಿ ಕುಲಕರ್ಣಿ ಅಂಥೇಳಿ ವಿಶೇಷವಾಗಿ ನಮ್ಮಲ್ಲಿ ಸ್ಪೈನ್ ಆಪ್ರೇಷನ್ ಮಾಡ್ತಾ ಇದ್ದಾರೆ. ನೀ ರಿಪ್ಲೇಸ್ಮೆಂಟ್ ಬಗ್ಗೆ ಇವತ್ತು ಕ್ರಮ ಕೈಗೊಳ್ತಾ ಇದ್ದಾರೆ. ಹಿಪ್ಪಿನ ಬಗ್ಗೆ ಇವತ್ತು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಪ್ರಾರಂಭ ಮಾಡಿದ್ದಾರೆ. ಅವ್ರ ವಿಡಿಯೋ ಕೂಡ ನನ್ನಲ್ಲಿದ್ದಾವೆ, ನಿಮ್ಗೆ ಕೊಡ್ತೀವಿ. ಅಂಥ ಒಳ್ಳೆ ಸರ್ಜನ್ಸು ಮತ್ತು ಫಿಸಿಷಿಯನ್ಸು ಇವತ್ತು ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಲಭ್ಯ ಆಗ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಸಹಾಯ ಸಹಕಾರ ಆಗಬೇಕಂತೇಳಿ ನಾವು ಅವ್ರಿಗೆ ಬೇಕಾದಂಥ ಸವಲತ್ತನ್ನು ಇವತ್ತು ಸಂಪೂರ್ಣ ಅವ್ರ ಸಲಕರಣೆಗಳನ್ನು ಕೊಡಿಸ್ತಕ್ಕಂಥದ್ದು ಕೂಡ ನಾವು ಮಾಡಿದ್ದೀವಿ. 1.5 ಕೋಟಿ NTPCಯಿಂದ ಹಣ ಕೊಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಯನ್ನು NTPC ಅವರು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇಷ್ಟು ಇವತ್ತಿನ ಒಂದು ರಾಜ್ಯದಲ್ಲಾಗಿರ್ತಕ್ಕಂಥ ಘಟನೆ. ಅದರಲ್ಲಿ ಯೂರಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ, ಅರ್ಥೋಪೆಡಿಕ್ ಸಂಬಂಧಪಟ್ಟಂಥ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಎಲ್ಲ ವಿಭಾಗದ ಆಲ್ಮೋಸ್ಟ್ ಯಾವ್ಯಾವ ರಿಕ್ವೈರ್ಮೆಂಟ್ ಇದ್ದಾವೆ ಅವೆಲ್ಲ ಕೊಡಿಸಿದ್ವಿ. ಮತ್ತೀಗ ಜಿಲ್ಲಾ ಆಸ್ಪತ್ರೆ ಆವರಣ ನೀವೆಲ್ಲ ಈಗ ಕೆಳಗೆ ಹೋಗಾಗ ನಾನು ನಿಮ್ಮ ಜೊತೆ ಬರ್ತೀನಿ, ತೋರಿಸ್ತೀನಿ ನಿಮಗೆ. ಸಂಪೂರ್ಣ ಬದಲಾವಣೆಯನ್ನು ನಾವು ಮಾಡ್ತಾಯಿದ್ದೀವಿ. ಒಳ ರಸ್ತೆಗಳಾಗಿರ್ಬೋದು, ಇವತ್ತು ಆವರಣದಲ್ಲಿ ನಮಗೆ ಕುಡಿಯುವ ನೀರಿನ ಕಷ್ಟ ಆಗಬಾರ್ದಂಥೇಳಿ 2 ಕಡೆ ಆರೋ ಪ್ಲಾಂಟ್ಸನ್ನು ಹಾಕಿದ್ದೀವಿ. ಅಲ್ಲಿಂದ ತಾಸ್ಬೋಡಿಯಿಂದ ಈ ಆವರಣದಲ್ಲಿ ಏನು ಸಸಿ ನಾವು ನಡ್ತಾ ಇದ್ದೀವಿ, 3,500 ಸಸಿಯನ್ನು ನಡಬೇಕಂತೇಳಿ ಈಗಾಗಲೇ ನಿರ್ಣಯ ಮಾಡಿದ್ದೀವಿ. ಈಗಾಗಲೇ 1,500 ಸಸಿಗಳನ್ನು ನಟ್ಟಿದ್ದೀವಿ. ಅವಕ್ಕೆ ನೀರು ಬೇಕು ಅಂತ ತಿಳ್ಕೊಂಡು ವಿಶೇಷ ಅನುದಾನ ಕೊಟ್ಟು 2 ಕೋಟಿ ಅನುದಾನ ಕೊಟ್ಟು ತಾಸ್ಬೋಡಿಯಿಂದ ನೀರನ್ನು ಇಲ್ಲಿ ತರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಅದು ಟೆಂಡರ್ ಕೂಡ ಆಗಿದೆ. ಜೊತೆಗೆ ಹೈಮಾಸ್ಟ್ ಲೈಟ್ಗಳನ್ನು ಹಾಕ್ತಾಯಿದ್ದೀವಿ 32 ಲಕ್ಷ ಖರ್ಚು ಮಾಡಿ. ಅಲ್ಲಿಂದ ಇಲ್ಲಿ ಹೆಚ್ಚು ಕಡಿಮೆ ಒಂದು 5ರಿಂದ 5 ಕೋಟಿ ರಸ್ತೆಗಳನ್ನು ಮಾಡ್ತಾಯಿದ್ದೀವಿ ಒಳಗೆ. ಅಲ್ಲಿ ಈವನ್ ಯಾವುದೇ ಬಿಜಾಪುರ ನಾಗರಿಕರು ವಾಕಿಂಗಿಗೆ ಬಂದರೂ ಕೂಡ ಅವರಿಗೆ ಒಂದು ಅವಕಾಶ ಇಲ್ಲಿ ಆಗಬೇಕು. ಯಾಕಂದರೆ ಎಲ್ಲಿ ಕೂಡ ಇವತ್ತು ಬಹುತೇಕ ಬಿಜಾಪುರ ಜನರಿಗೆ ವಾಕಿಂಗ್ ಒಂದು ಸ್ಟೇಡಿಯಂ ಬಿಟ್ಟರೆ ಎಲ್ಲಿ ಕೂಡ ಅವ್ರಿಗೆ ಅವಕಾಶ ಇಲ್ಲ. ಇಲ್ಲಿ ಈ ಭಾಗದಲ್ಲಿ ಮೇಲ್ಭಾಗದಲ್ಲಿ ಏನಪ್ಪ ಅಂದರೆ ಗಾಂಧಿ ಚೌಕ್ನಿಂದ ಈಚೆಗಿರ್ತಕ್ಕಂಥ ಜನರಿಗೆ ಇದು 156 ಎಕರೆ ಕ್ಯಾಂಪಸ್ನಲ್ಲಿ ಒಂದು ನಾವು ಕನಿಷ್ಠ 5ರಿಂದ 7 ಕಿಲೋಮೀಟರ್ ರಸ್ತೆಯನ್ನು ಮಾಡಬೇಕಂತ ನಾವು ಮಾಡಿದ್ದೀವಿ. ಈಗಾಗಲೇ ಒಂದು 2-3 ಕಿಲೋಮೀಟರ್ ಟ್ಯಾಕಲ್ ಮಾಡಿದ್ದೀವಿ. ಮತ್ತಿನ್ನೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇವತ್ತು ಒಂದು ಫ್ಲೋರ್ ರೆಡಿ ಆಗ್ತಾ ಇದೆ. ಇನ್ನೊಂದು 3 ತಿಂಗಳು ಬೇಡ, 5 ತಿಂಗಳಲ್ಲಿ ಅದು ಸಂಪೂರ್ಣ ರೆಡಿ ಆಗ್ತದೆ. ಅಲ್ಲಿ ರೆಡಿ ಆದಮೇಲೆ ಸಂಜಯ್ ಗಾಂಧಿ ಟ್ರಾಮಾ ಸೆಂಟರ್ ಜೊತೆ ನಾವೇನು ಒಡಂಬಡಿಕೆ ಮಾಡ್ಕೊಂಡಿವಿ ಆ ಶಾಖೆಯನ್ನು ಮೊದಲನೇ ಹಂತದಲ್ಲಿ ಪ್ರಾರಂಭ ಮಾಡಬೇಕು ಅಂಥೇಳಿ ಸೂಪರ್ ಸ್ಪೆಷಾಲಿಟಿ ಪ್ಲಸ್ ಸಂಜಯ್ ಗಾಂಧಿ ಟ್ರಾಮಾ ಸೆಂಟರ್ ಒಂದು ವಿಭಾಗ ಮೊದಲೇ ಬಾರಿ ಬೆಂಗಳೂರು ಬಿಟ್ಟರೆ ಅದು ವಿಜಾಪುರಕ್ಕೆ ಬರ್ತಾಯಿದೆ. ಸೊ ಡ್ರೈನೇಜ್ ವ್ಯವಸ್ಥೆ ಸರಿಯಿಲ್ಲ ಅಂತ ಕೆಲವು ಭಾಳ ಸಲ ಅನುಭವ ಅಂತಾರೆ. ಡ್ರೈನೇಜ್ ನೀರು ಒಳಗಡೆ ಬರ್ತಾಗಿದೆ ಅಂತ. ಇಲ್ಲ, ಡ್ರೈನೇಜ್ ಸಂಪೂರ್ಣ ರಿಪೇರಿ ಮಾಡಿದ್ದೀವಿ. ಈಗ ಆ ಸಮಸ್ಯೆ ಇತ್ತು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಸಂಪೂರ್ಣ ರಿಪೇರಿ ಮಾಡಿ ಇವತ್ತು ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿವಿ. ಆಂಬುಲೆನ್ಸ್ ಸಿಬ್ಬಂದಿಯವ್ರ ಬಗ್ಗೆ ಭಾಳ ಕಂಪ್ಲೇಂಟ್ ಬರ್ತಾಯಿದೆ ಸರ್. ಅವರು ಎಲ್ಲೇ ಹೊರಗೆ ಆಕ್ಸಿಡೆಂಟ್ ಅದು ಆದರೆ ಹೊರಗೆ ಪ್ರೈವೇಟ್ ಹಾಸ್ಪಿಟಲ್ಗೆ ಆಂಬುಲೆನ್ಸ್ ತಗೊಂಡು ಹೋಗಿ ಅವ್ನು ಏನು ಕಮಿಷನ್ ಐತೆ ಅದು ಪಡ್ಕೊಂಡು ಅದು ಈಗ ನಿಮಗೆ ಗೊತ್ತಿದೆ ಕ್ರಮೇಣ ಕಡಿಮೆ ಆಗ್ತಾ ಇದೆ. ಯಾಕಂದರೆ ಅದು ಬಹುದಿನಗಳಿಂದ ಅವರು ಅದನ್ನು ಮಾಡ್ತಾಯಿದ್ರು. ಅದಕ್ಕೀಗ ನಾವು
ಜಿಲ್ಲಾ ಡಿ ಎಚ್ ಒನ್ನೇ, ತಾಲೂಕಾ ಮಟ್ಟದಲ್ಲಿ ಟಿ ಎಚ್ ಒನ್ನೇ ಮತ್ತು ಡಿಸ್ಟಿಕ್ ಮಟ್ಟದಲ್ಲಿ ಸರ್ಜನ್ರನ್ನು ಅವ್ರ ಮೇಲ್ವಿಚಾರಣೆ ಮಾಡಲಿಕ್ಕೆ ಆದೇಶ ಮಾಡಿದ್ದೀವಿ. ಅದನ್ನು ಕಟ್ಟುನಿಟ್ಟಾಗಿ ಯಾವ ಅಧಿಕಾರಿ ಪಾಲನೆ ಮಾಡೋದಿಲ್ಲ ಅವನ ಮೇಲೆ ನಾವು ಒಂದು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಕ್ರಮೇಣ ಕಡಿಮೆ ಆಗ್ತದೆ. ಆ ರೀತಿ 2 ಸುತ್ತೋಲೆಗಳನ್ನು ಕೊಟ್ಟು ತಿಳುವಳಿಕೆ ಕೊಟ್ಟಿದ್ದೀವಿ. ಈ ರೀತಿ ಆಗಬಾರ್ದು, ಹಿಂದಾಗಿರ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂಥೇಳಿ ನಾವು ಈಗಾಗಲೇ ಅವರಿಗೆ ಆದೇಶ ಮಾಡಿ ಅದು ನೋಡೋಣ ಇನ್ಮೇಲೆ ಅದರ ಇಫೆಕ್ಟ್ ಎಷ್ಟು ಮಟ್ಟಿಗೆ ಆಗ್ತದೆ. ಮೊನ್ನೆ ಒಂದು ಕಾಲ್ ಬಂದಿದೆ ಸರ್, ಚೈಲ್ಡ್ ಆ್ಯಂಡ್ ಮದರ್ ಹಾಸ್ಪಿಟಲಿಂದ ನಮ್ಮದು ಫೇಲ್ ಆಗೈತೆ ಸರ್ ಕೂಸ. 3 ದಿವಸ ಆಯಿತು ನಾವು ಬಂದು ಇಲ್ಲ ಇದು ಆಗಿ, ಆದರೆ ಇನ್ನೂವರೆಗೆ ನಮ್ಗೆ ಯಾವ ರೆಸ್ಪಾನ್ಸ್ ಇಲ್ಲ, ಏನೂ ಮಾಡಿಲ್ಲ. ನಾರ್ಮಲ್ ಆಗ್ತೈತೆ ಅಂತ ಇದು ಮಾಡಿ ಲಾಸ್ಟಿಗೆ ಸಿಜರಿನ್ ಮಾಡಿ ಕೂಸು ಫೇಲ್ ಆಯ್ತು ಅಂತ ಕಂಪ್ಲೀಟ್. ಮತ್ತು ಆಮೇಲೆ ಅವರು ನಮ್ಗೆ ಮುಂದೆ ಬೈಟ್ ಕೊಟ್ಟಿಲ್ಲ. ಬ್ಯಾಡ್ರಿ ಸರ್, ಎಲ್ಲ ಸಿಬ್ಬಂದಿಯವರು ನಮಗೆ ಒತ್ತಡ ಮಾಡ್ಲಕತ್ತಾರೆ, ಎಲ್ಲ ಮೀಡಿಯಾದ ಮುಂದೆ ಹೋಗ್ಬೇಡ. ರೀಸೆಂಟ್ ಒಂದು 7 ದಿವಸದಿಂದ ಆಗಿದೆ ಸರ್ ಇದು ಘಟನೆ. 7 ದಿವಸದಿಂದ? ಹ್ಞೂ ಸರ್. 7 ದಿವಸದಿಂದ ಒಂದು ನೀವು ಮೊದಲು ಮಾಡಿದ್ದಾರ ಆಗಿ ನಂತರ ನೀವೆಲ್ಲ ಒಟ್ಟಿ ಎಲ್ಲ ಇಲ್ಲ, ಅದು ಸ್ವಾಮಿ ಸರ್ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವೆಲ್ಲವೂ ಒಂದು ಸೈಡ್ ಆರೋಪ ಅಂತ ಅನ್ನೋಕ್ಕಿಂತ ಜನ ಮೀಡಿಯಾಗಳನ್ನ ದುರ್ಬಳಕೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಮೊನ್ನೆ ಏನಾಗಿತ್ತು, ಒಬ್ಬರು ಹೋಮಲಿಂಗ ವೈಫಲ್ಯದಿಂದ ಸತ್ತೋದ. ಅದು ಇಶ್ಯೂ ಏನು ಮಾಡಿಬಿಟ್ರು, ನಮಗೆಲ್ಲ ಫೋನ್ ಮಾಡಿ ಅದು ಬೇರೆನೇ ಹೇಳಿದ್ರು. ನಾವು ಕ್ರಾಸ್ ಚೆಕ್ ಮಾಡಿದ್ವಿ, ಇಲ್ಲಿ ಆಕ್ಸಿಜನ್ ಐತೋ ಇಲ್ಲ ಫಸ್ಟ್, ಇಲ್ಲಿ ಸಫಿಷಿಯೆಂಟ್ ಆಕ್ಸಿಜನ್ ಐತೆ ಅನ್ಸುತ್ತೆ. ಅದ್ರ ರೀಸನ್ನೇ ಬೇರೆ ಇದೆ. ನಾವೆಲ್ಲ ಕೂತಿರ್ತೀವಿ ಸರ್, ಸುಮ್ಮನೆ ಫೋನ್ ಮಾಡೋದು, ನಾವು ಬರ್ತಿರ್ಲಿಲ್ವೋ ಈ ಥರ ಇದೆ, ನಾವು ಶವ ಇಲ್ಲ. ಅದು ನನ್ನ ಗಮನಕ್ಕೂ ನೀವು ಹೇಳಿದ್ದು ಬಂದದೆ, ಅದನ್ನು ಬಂದು ಇವತ್ತು ನಾನು ಜಾಯಿಂಟ್ ಡೈರೆಕ್ಟ್ರಿಗೆ ಬಂದು ಅದನ್ನೇ ತನಿಖೆ ಮಾಡಕ್ಕೆ ಹಚ್ಚಿದ್ದು ಸರ್. ಎಮ್ಮಿಗಳು ಅಲ್ಲ ನಾವು, ಆದ್ರೆ ಏನಾಗುತ್ತೆ ನಾವು ಚೆಕ್ ಮಾಡ್ತೀವಿ. ಇಮಿಡಿಯೇಟ್ ಸರ್ ಫೋನ್ ಮಾಡಿದೆ, ಕಟ್ಟಿ ಸರ್ ಆಕ್ಷನ್ ಐತೋ ಇಲ್ಲೋ. ಸಫಿಷಿಯೆಂಟ್ ಆಕ್ಸಿಜನ್ ಇತ್ತು, ಅದು ಆಕ್ಸಿಜನ್ಸ್ ಕೊರತೆಯಿಂದ ಸತ್ತಿರ್ತಕ್ಕಂಥದ್ದಲ್ಲ. 100% ತನಿಖೆ ಮಾಡಿ ಇನ್ನೊಂದು 2 ದಿವಸನೇ ಬೇಕಾದ್ರೆ ಪಬ್ಲಿಷೇ ಮಾಡ್ತೀವಿ. ಅವತ್ತೇ ಹೇಳಿದ್ರು ಸರ್, ಆ ಥರನೂ ಆಗೋ ಚಾನ್ಸಸ್ ಇಲ್ಲ, ನೀವು ನಾಡ್ರೆ ಬೇಕಾದ್ರೆ ಒಂದಿಷ್ಟು ಕ್ಯಾಂಪಸ್ ತೋರಿಸ್ತೀವಿ, ಏನೇನಾಗಿದೆ ತೋರಿಸ್ಬಿಡಿ ಒಂದು ಸ್ವಲ್ಪ. ಹಾಂ, ಮುಂತುವಪ್ಪ ನಿಮ್ಮ ಜಗತ್ತಿಲ್ಲಲ್ಲ, ನೀವು ಕೊಟ್ಟಿರಲ್ಲ ಒಳಗಿದ್ದು ಏನೇನಾಗಿದೆ ನೀವು ಗೊತ್ತಿರಲ್ಲ. तो अभी भी जो है कर्नाटक राज्य के हेल्थ मिनिस्टर शिवानंद पाटिल साहब ने प्रेस मीटिंग में जो सिविल हॉस्पिटल के ताल्लुक से बहुत से डेवलपमेंट्स के बारे में बताए और हमने इस डेवलपमेंट्स का जायज़ा लिया। तो यहाँ पर पता चला कि 140 एकड़ ज़मीन पर फैला हुआ ये बीजापुर का सिविल हॉस्पिटल, जिसमें जो है सुपर स्पेशलिटी हॉस्पिटल जो अभी अंडर कंस्ट्रक्शन है। सुपर स्पेशलिटी पहला। अभी आपने देखा कि सुपर स्पेशलिटी जो हॉस्पिटल है वो अभी अंडर कंस्ट्रक्शन में है, और इसके अलावा मदर एंड चाइल्ड हॉस्पिटल, ताई मक्कड़ हॉस्पिटल, जो मदर एंड चाइल्ड हॉस्पिटल जो हाल ही में इसका उद्घाटन भी हुआ, और ये एक खूबसूरत बिल्डिंग में ये हॉस्पिटल भी जो है पूरी तरह से इसका इफ्तिताह भी हो चुका है, और ये पूरी सुविधा के साथ मदर एंड चाइल्ड हॉस्पिटल चला हुआ है। और इसके अलावा आप देख सकते हैं कि भी रोड्स नज़र आ रहे हैं, टार रोड्स नज़र आ रहे हैं। ये पूरा हॉस्पिटल से होते हुए ये जहाँ भी सहूलतें वहाँ पर आप देख रहे हैं
ये पूरे हॉस्पिटल्स के लिए ये रोड्स बनाए गए हैं, नए रोड्स का कंस्ट्रक्शन है और इसके आसपास जो है फुटपाथ का भी कंस्ट्रक्शन चला हुआ है। और सबसे बड़ी बात यहाँ पर ये है कि मंत्री जी ने बताया कि 3000 पौधे लगाए जा रहे हैं। तो आप यहाँ पर देख सकते हैं कि रोड के आसपास जितने भी पौधे लगाए गए हैं 3000 टोटल 3000 पौधे लगाने का उनका जो है मिशन है। तो इसमें जो है 1500 पौधे ऑलरेडी ये लगा चुके हैं। आप इस तरफ देखते हैं जहाँ पर भी नज़र आपके पड़ रही है तो पौधे आपको पीछे भी पौधे नज़र आ रहे हैं। और इसके लिए रोशनी के लिए 3 हैमर्स का जो है फाउंडेशन डाला गया है। 3 हैमर्स यहाँ पर बिठाए जा रहे हैं। और इसके अलावा कंपाउंड वॉल भी अंडर कंस्ट्रक्शन में है। लेकिन हमने पूरे हॉस्पिटल का जायज़ा आपको कराया और अंडर कंस्ट्रक्शन का था डेवलपमेंट्स के बारे में भी हम आपको बताया। कैमरामैन सुहेल के साथ मैं खुर्शीद आलम, बी न्यूज़ नेशन, बीजापुर। और खबरों के लिए देखते रहिए बी न्यूज़ नेशन। न्यूज़ नेशन के लेटेस्ट न्यूज़ों को अपने मोबाइल में देखने के लिए YouTube में बी न्यूज़ नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।